ಇವತ್ತು ನಾನು ನಿಮಗೆ ನೋಡಲಿಕ್ಕೆ ಹೊರಟಿರುವಂಥ ದೇವಸ್ಥಾನ ಬಂದು ವರದರಾಜ ಪೆರುಮಾಳ್ ಟೆಂಪಲ್ ಅಂತ ಕಾಂಚೀಪುರಂನಲ್ಲಿ ಇರೋವಂಥ ದೇವಸ್ಥಾನ. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ನೀವೀಗ ನೋಡ್ತಾ ಇರೋ ಈ ಮಂಟಪ ದೇವಸ್ಥಾನದ ಪರಾಂಗಣದ ಒಳಗಡೆ ಇರುವಂಥ ಮಂಟಪ. ಸೊ ತುಂಬ ಕಂಬಗಳಿಂದ ಕೂಡಿರುವಂಥ ಮಂಟಪ, ತುಂಬ ಬ್ಯೂಟಿಫುಲ್ ಆಗಿದೆ. ರೆಗ್ಯುಲರ್ ಆಗಿ ಬಿಡಲ್ಲ, ಸಮ್ಟೈಮ್ಸ್ ಟಿಕೆಟ್ ತೊಗೊಂಡು ಬಿಡ್ತಾರೆ. ಸೊ ನನ್ನ ಲಕ್ ಚೆನ್ನಾಗಿತ್ತು ಅನ್ಬೋದು. ಸೊ ಈ ಸಾರಿ ಹೋದಾಗ ಬಿಟ್ಟರು. ಸೊ ಮೇನ್ಲಿ ಈ ಟೆಂಪಲ್ ಬಿಲ್ಡ್ ಆಗಿರೋದು ಬಂದು 1053 ಚೋಳ ಕಿಂಗ್ಸಿಂದ ಈ ಟೆಂಪಲ್ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ವಿಕ್ರಮ ಚೋಳ ಬಿಟ್ವೀನ್ 1075 ಮತ್ತು 1135 AD ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ನಮ್ಮ ಹೊಯ್ಸಳರ ರಾಜರು ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದು. ಹಲವಾರು ಸುಲ್ತಾನರ ದಾಳಿಗೆ ಒಳಗಾದರೂ ಈಗಿನವರೆಗೂ ಈ ದೇವಸ್ಥಾನ ಮತ್ತು ಈ ಪಿಲ್ಲರ್ಸ್ನ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಷ್ಟು ದೊಡ್ಡದಾಗಿರೋವಂಥ ಮಂಟಪ ಮತ್ತು ಪಿಲ್ಲರ್ಸು ನಿಮಗೆ ಹಂಪಿಯಲ್ಲಿ ಕಾಣಸಿಗುತ್ತದೆ. ಅದಾದ ಮೇಲೆ ಇನ್ಯಾವ ಅಂಥ ದೇವಾಲಯದಲ್ಲೂ ನೋಡಿಲ್ಲ. ಇಲ್ಲಿ ನೋಡ್ಬೋದು 100 ಕಂಬಗಳಿದೆ ಅಂತ ಹೇಳ್ತಾರೆ. ಸೊ ನಾನು ಕೌಂಟ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ಡಾಕ್ಯುಮೆಂಟ್ಸಿಂದ ಓದಿರೋದು 100 ಕಂಬಗಳಿದೆ ಈ ಟೋಟಲ್ ಪರಾಂಗಣದಲ್ಲಿ, ಸಿಂಗಲ್ ಮಂಟಪದಲ್ಲಿ. ಸೊ ಹಿಂದ್ಗಡೆ ಕೂಡ ಪುಷ್ಕರಣಿ ಇದೆ, ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಬ್ಯಾಕ್ಗ್ರೌಂಡ್ಗೆ ಮತ್ತು ಆ ಕಲರ್ ಕೋಡಿಂಗ್ಗೆ ಸೂಪರ್ಬ್ ಆಗಿದೆ. ಹಿಂದ್ಗಡೆ ನೋಡ್ಬೋದು ರಿಂಗ್ಸು ನಿಮಗೆ ಇಂಟರ್ನಲ್ ಸ್ಟೋನಿಂದ ಕಟ್ ಮಾಡಿರೋದು. ಆ ಪುಷ್ಕರಣಿ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಒಬ್ಬ ರಾಜ ಇಲ್ಲ ಸೈನಿಕ ಕುದುರೆ ಓಡಿಸ್ತಾ ಇರೋದು. ಪ್ರತಿಯೊಂದು ಪಿಲ್ಲರ್ ಮೇಲೆ ಕೂಡ ಈ ಥರದೇ ಕಾರ್ವಿಂಗ್ ಇದೆ, ಅಂದರೆ ಡಿಫ್ರೆಂಟ್ ಸ್ಟೈಲು. ಒಬ್ಬ ಮನುಷ್ಯ ಸೇಮ್ ಟು ಸೇಮ್ ಹೋಲೋ ಅಂಥದ್ದಿಲ್ಲ. ಆ ಕುದುರೆ ಓಡಿಸೋ ರೀತಿ ಶೈಲಿ ಕೂಡ ಬೇರೆ, ಅವ್ರ ಕೈಯಲ್ಲಿ ಇರೋ ಆಯುಧಗಳು ಕೂಡ ಬೇರೆ ಇದೆ. ಅವ್ರ ಫೇಸ್ ಕಟ್ ಕೂಡ ಡಿಫ್ರೆಂಟ್ ಆಗಿದೆ. ಒಬ್ಬ ನಾಮ ಹಾಕ್ಕೊಂಡಿದ್ದಾನೆ, ಇನ್ನೊಬ್ಬ ಡ್ರೆಸ್ಸಿಂಗ್ ಸ್ಟೈಲ್ ಬೇರೆ ಇದೆ. ಒಂದೊಂದು ಆರ್ಕಿಟೆಕ್ಚರ್ ಕೂಡ ಮಾರ್ವಲೆಸ್ ಅಂತ ಹೇಳ್ಬೋದು. ನೋಡ್ಬೋದು ಇವರು ಮಕರ ಛಾಯೆ ಯಾವ ಥರ ಇದೆ ಅಂತ. ಅವ್ರ ಕಾಲಿಂದ ಸರ್ಪಳ್ಳಿ ಹಿಡ್ಕೊಂಡಿರೋದು, ಕೈಯಲ್ಲಿ ಹಿಡ್ಕೊಂಡಿರೋ ಒಂದು ಆಯುಧ ಇಲ್ಲಿ ನೋಡ್ಬೋದು, ಸ್ಕಂದ. ಅವ್ರ ಕೆಳಗಡೆ ಕೂಡ ಚಿಕ್ಕ ಚಿಕ್ಕ ಒಂದು ಐಡಲ್ಸ್ನ ಮಾಡಿದ್ದಾರೆ, ಆ ಕುದುರೆಗೆ ಸಪೋರ್ಟ್ ಕೊಡ್ತಾ ಒಂಥರ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಇವ್ರ ಆಯುಧ ಕೂಡ ಬೇರೆ ಇದೆ, ಡಿಫ್ರೆಂಟು. ಮೇಲ್ಗಡೆ ಕೃಷ್ಣನ್ ಥರ ಏನೋ ಒಂದು ಕಾವಿಂಗ್ ಮಾಡಿದ್ದಾರೆ. ಅದಾದಮೇಲೆ ವಿಷ್ಣುವಿನ ಅವತಾರಗಳು ಕೂಡ ಕೆಳಗಡೆ ಪಾರ್ಟಲ್ಲಿದೆ. ಇವ್ರು ನೋಡೋದು ಇವ್ರ ಕೈಯಲ್ಲಿರೋ ಒಂದು ಆಯುಧ ಕೂಡ ಬೇರೆ. ಅವರು ದಾರ ಹಿಡಿದಿರೋದು ಮೂಗಿಂದ ಇದು ಬರುತ್ತಲ್ವ ಯಾವುದು ಕುದುರೆಗೆ. ಸೊ ಆ ದಾರ ಕೂಡ ನೋಡ್ಬೋದು, ಟ್ವಿಸ್ಟ್ ಆಗಿರೋದನ್ನ ಕೂಡ ಇಂಟ್ರಿಕೇಟಾಗಿ ಕಾವು ಮಾಡಿದ್ದಾರೆ. ಆ ದಾರ ನೋಡ್ಬೋದು. ಒಬ್ಬರು ಸರಪಳ್ಳಿ ಥರ ಹಿಡಿದಿದ್ದಾರೆ, ಇನ್ನೊಬ್ಬರು ಆ ಓಡಿಸೋ ಒಂದು ವಾಹನ ಕೂಡ ಡಿಫ್ರೆಂಟು. ಒಂದರಲ್ಲಿ ಕುದುರೆ ಇದೆ, ಇನ್ನೊಂದು ಕಡೆ ಬೇರೆ ಥರ ಒಂಥರ ಅನಿಮಲ್ ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ ಕುದುರೆ, ಅದರ ಹಲ್ಲುಗಳು ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಕಾವು ಮಾಡಿದ್ದಾರೆ ಅಂದರೆ ಲೈಕ್ ಮೈಂಡ್ ಬ್ಲೋಯಿಂಗ್. ಆ ಹಲ್ಲು ಶೇಪ್ ಕೂಡ ಒಂದು ಕುದುರೆಯಿಂದ ಇನ್ನೊಂದು ಕುದುರೆಗೆ ಡಿಫ್ರೆಂಟ್ ಆಗಿದೆ. ನೋಡ್ಬೋದು ಅವ್ರು ಹಿಡಿದಿರೋ ಅಂಥ ಒಂದು ಲಗಾಮು ಅಂತಾರಲ್ಲ, ಆ ಲಗಾಮು ಡಿಸೈನ್ ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡ್ಬೋದು ಕಾಳಿಂಗ ಮರ್ದನ ಮಾಡ್ತಾ ಇರೋ ಕೃಷ್ಣ ಆಸಮ್ ಆಗಿದೆ. ಲೈಕ್ ಪ್ರತಿಯೊಂದು ಇಂಚ್ ಟು ಇಂಚು ಮಿಸ್ ಮಾಡೋಂಗೆ ಇಲ್ಲ. ನಾನಂತೂ ನೋಡಿ ಅಂದರೆ ಅಸ್ಟೌಂಡ್ ಅಂತಾರೆ ಇಂಗ್ಲೀಷಲ್ಲಿ, ಆ ಥರ ಆದೆ. ಸೊ ಒಂದೇ ಪಿಲ್ಲರಲ್ಲಿ 3 ಕುದುರೆ ನೋಡ್ಬೋದು. ಇದು ಮೇಯ್ನ್ ಒಳಗಡೆ ಇನ್ನರ್ ಮಂಟಪ. ಒಂದೇ ಪಿಲ್ಲರಲ್ಲಿ 3 ಕುದುರೆಗಳು ನೋಡ್ಬೋದು, 1 2 ಇನ್ನೊಂದು ಆ ಕಡೆ ಇರುತ್ತೆ ನೋಡ್ಬೋದು. ಸೊ ಒಂದೊಂದು ಡಿಫ್ರೆಂಟ್ ಸ್ಟೈಲು, ಒಂದು ಇರೋಂಗೆ ಅಂತೂ ಇನ್ನೊಂದು ಇಲ್ಲವೇ ಇಲ್ಲ. ನೀವು ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ. ಇಂಡಿವಿಜುವಲ್ಲು ಯೂನಿಕಾಗಿ ಕಾವು ಮಾಡಿರೋ ಅಂಥ ಒಂದು ಮಂಟಪ. ಸೊ ಈ ಥರ ಮಂಟಪ ನೀವೆಲ್ಲೂ ನೋಡೋಕ್ಕೆ ಸಿಗೋದಿಲ್ಲ. ಇದು ಕಾವಿಂಗ್ಸ್ ನೋಡ್ಬೋದು. ಫ್ರಂಟ್ ರೋನಲ್ಲಿ ಬರೋ ಎಂಟ್ರೆನ್ಸಲ್ಲಿ ಸಿಂಗಲ್ ಪಿಲ್ಲರ್ ಥರ ಇದೆ. ಅದಾದಮೇಲೆ ಮಂಟಪದಲ್ಲಿ ಒಂದು ಪ್ರಕಾರದ ಸಿಂಗಲ್ ಸ್ಟೋನು ಮತ್ತು ಪ್ರೊಜೆಕ್ಷನ್ ಜಾಸ್ತಿ ಇರೋವಂಥ ಪಿಲ್ಲರು. ಅದಾದ ಮೇಲೆ ಒಳಗಡೆ ಹೋದಾಗ ಮೇಯ್ನ್ ಮಂಟಪ ಏನಿದೆ ಅದು ಬಂದು ಆಮೆ ಮೇಲೆ ಇರೋವಂಥದ್ದು. ಸೊ ಇದು ಬಂದ್ಬಿಟ್ಟು ಫ್ರಂಟ್ ರೋನಲ್ಲಿರೋವಂಥ ಮಂಟಪ. ಸೊ ಇದರಲ್ಲಿ ಈ ಕಂಬಗಳಲ್ಲಿ ನೋಡ್ಬೋದು ನೀವು ಸಿಂಗಲ್ ಕುದುರೆ ಇದೆ, ಒಳಗಡೆ ಇರೋದ್ರಲ್ಲಿ 3 ಕುದುರೆ ಇದೆ. ಸೊ ಇಲ್ಲಿ ವಿಷ್ಣುವಿನ ಅವತಾರ ನೋಡ್ಬೋದು. ಆ ಕುದುರೆಯ ಮೇಲೆ, ಆ ಅನಿಮಲ್ ಮೇಲೆ ಆರ್ಕಿಟೆಕ್ಚರ್ ವರ್ಕ್ ನೋಡ್ಬೋದು. ಇಲ್ಲಿ ನರಸಿಂಹಸ್ವಾಮಿನ ನೋಡ್ಬೋದು. ಸೊ ಆ ಕುದುರೆಗೆ ಕತ್ತಲ್ಲಿರೋ ಡಿಸೈನ್ ನೋಡಿ, ಕೆಳಗಡೆ ಅದನ್ನು ಸಪೋರ್ಟ್ ಮಾಡ್ಕೊಂತರ ನಿಂತಿರೋ ಅಂಥ ಒಂದು ಮನುಷ್ಯರನ್ನು ನೋಡ್ಬೋದು. ಒಂದೇ ಕಲ್ಲಿನಲ್ಲಿ 3 ಪ್ರೊಜೆಕ್ಷನ್ಸ್ ಬಂದಿರೋ ಅಂಥದ್ದು ನೋಡ್ಬೋದು. ಆಯುಧ ನೋಡ್ಬೋದು. ಸೊ ಬ್ಯೂಟಿಫುಲ್ ಆಗಿದೆ. ಸೀಲಿಂಗ್ ನೋಡ್ಬೋದು. ಇದು ಮಧ್ಯ ಮಂಟಪದಲ್ಲಿ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಕರೆಕ್ಟಾಗಿ ಮೇಯ್ನ್ ಆಚೆ ಪ್ರಾಕಾರ ಬಿಟ್ಟು ಒಳಗಡೆ ಬಂದಾಗ ಅದಾದ ಮೇಲೆ ಮೇಯ್ನ್ ಮಂಟಪದ ಸುತ್ತ ನಾನು ಸುತ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ವಿಷ್ಣುವಿನ ಅವತಾರ ಮತ್ತು ಅವರ ಡಿಸೈಪಲ್ಸು. ಇಲ್ಲಿ ಲಕ್ಷ್ಮೀ ನರಸಿಂಹ. ಸೊ ಇವನ ಆಯುಧ ಕೂಡ ನೋಡ್ಬೋದು, ಈಟಿ ಥರ ಇದೆ. ಅವರ ಮೀಸೆ ನೋಡ್ಬೋದು, ನಾಮ ನೋಡ್ಬೋದು.
ಈ ಪ್ರಾಕಾರದ ಒಂದೊಂದು ಕಂಬಗಳು ಒಂದೊಂದು ಕಥೆಯನ್ನು ಹೇಳುತ್ತೆ ಅಂತಾರಲ್ವ, ಆ ಥರ ಅಲ್ಲಿ ಕೃಷ್ಣ ನೋಡ್ಬೋದು. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಜಾಸ್ತಿಯಿಂದ ಜಾಸ್ತಿ ಬಂದು ಟೋಟಲ್ಲು ವಿಷ್ಣುವಿನ ಅವತಾರಗಳು ಅವರ ಲೀಲೆಗಳ ಮೇಲೇ ಡಿಪೆಂಡ್ ಆಗಿದೆ. ಅದಾದ ಮೇಲೆ ಕುದುರೆಗಳು ವಾರ್ ಝೋನಲ್ಲಿ ಯಾವ ರೀತಿ ಕುದುರೆಗಳಿದ್ವು, ಯಾವ ಭಟರು ಮತ್ತು ಭಟರು ಅಂದರೆ ಸೋಲ್ಜರ್ಸು ಅದನ್ನು ರೈಡ್ ಮಾಡ್ತಾಯಿದ್ರು, ಅವರ ಲುಕ್ಸ್ ಯಾವ ಥರ ಇತ್ತು ಅಂತ ನೋಡ್ಬೋದು. ಒಬ್ಬೊಬ್ರದ್ದು ಒಂದೊಂದು ಲುಕ್ಕು, ಅವ್ರು ಹಾಕ್ಕೊಂಡಿರೋ ಟೋಪಿಯಿಂದ ಹಿಡಿದು ಕೆಳಗಡೆ ಇದನ್ನು ಸಪೋರ್ಟ್ ಮಾಡ್ತಾ ಇರೋ ಜನನೂ ಡಿಫ್ರೆಂಟು. ಆ ಅನಿಮಲ್ಸ್ ಮೇಲೆ ಇರೋ ಔಟರ್ ಲೈನಿಂಗು ಇಲ್ಲಿ ನೋಡ್ಬೋದು. ಹಿರಣ್ಯಕಶಿಪುನ ನರಸಿಂಹಸ್ವಾಮಿ ಸಾಯಿಸ್ತಾ ಇರೋದು, ಆ ಕುದುರೆಯ ಆ ಅನಿಮಲ್ದು ಡಿಸೈನು ಬೇರೆ ಥರ ಇದೆ ನೋಡ್ಬೋದು. ಅವರ ತೊಡೆಗಳ ಮೇಲೆ ಬಂದಿರೋ ಆ ಡಿಸೈನ್ ಆರ್ಕಿಟೆಕ್ಚರ್ನ ನೋಡ್ಬೋದು. ಒಂದು ಶಾಲ್ ರೀತಿ ಮತ್ತು ಎಂಬ್ರಾಯ್ಡ್ರಿ ಮಾಡಿರೋಂಥ ರೀತಿ ಕಂಪ್ಲೀಟಾಗಿ ಬ್ಯೂಟಿಫುಲ್ಲಾಗಿ ಕ್ರಾಫ್ಟ್ ಮಾಡಿದ್ದಾರೆ. ಸೊ 1 to 1 ಮ್ಯಾಚೇ ಇಲ್ಲ ನೋಡ್ಬೋದು. ಪ್ರೊಜೆಕ್ಷನ್ ಇರ್ಬೋದು, ಇವನ್ ಮಕ ರೀತಿ ನೋಡ್ಬೋದು, ಬೇರೆ ಥರ ಏನೇ ಇದೆ. ಮತ್ತು ಸೀಲಿಂಗಲ್ಲಿ ಕೂಡ ಸೂಪರ್ಬಾಗಿ ಕಾವ್ ಮಾಡಿದ್ದಾರೆ. ನೀವು ನೋಡ್ತಾ ಹೋದಷ್ಟು ಕಣ್ಣಿಗೆ ಅಂತೂ ಮುದ ಅಂತಾರಲ್ಲ ಆ ರೀತಿ ಸಿಗ್ತಾ ಹೋಗುತ್ತೆ. ಒಂದೊಂದು ಕೂಡ ಕಂಬನೂ ಡಿಫ್ರೆಂಟು ಆರ್ಕಿಟೆಕ್ಚರಲ್ಲೇ ಇರ್ಬೋದು, ಟೈಪಲ್ಲೇ ಇರ್ಬೋದು, ಮತ್ತು ವಾರ್ ಅನಿಮಲ್ಲು ಇರ್ಬೋದು, ಅದನ್ನು ಓಡಿಸ್ತಾ ಇರೋ ಸೋಲ್ಜರು ಇರ್ಬೋದು, ಅವ್ರ ಮೇಲೆ ಹಾಕ್ಕೊಂಡಿರೋ ಡ್ರೆಸ್ಸು ಇರ್ಬೋದು, ಅದ್ರ ಮೇಲೆ ಇರೋ ಡಿಸೈನ್ ಇರ್ಬೋದು. ಇಂಡಿವಿಜುವಲ್ ಟು ಇಂಡಿವಿಜುವಲ್ ಇಂಟ್ರಿಕೇಟ್ ಯಾವ ಲೆವೆಲಲ್ಲಿದೆ ಅಂತ ನೀವು ನೋಡ್ಬೋದು. ಈ ದೇವಸ್ಥಾನದ ಸ್ಪೆಷಾಲಿಟಿ ಇನ್ನೊಂದು ಹೇಳ್ತೀನಿ. ಒಳಗಡೆ ಹೋದಾಗ ನಿಮಗೆ ಮೂಲ ವಿರಾಟ್ ವಿಷ್ಣುವಿನ ಉತ್ಸವ ಮೂರ್ತಿ ಸಿಗುತ್ತೆ. ಅದಾದ ಮೇಲೆ ಒಳಗಡೆ ಹೋದರೆ ನಿಮಗೆ ವೆಂಕಟರಮಣನ ದರ್ಶನ ಕೂಡ ಸಿಗುತ್ತೆ. ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರನನ್ನು ನೋಡಿದಾಗ ಎಷ್ಟು ಕಣ್ಣಿಗೆ ಆನಂದ ಆಗುತ್ತೋ, ನನಗೆ ಇಲ್ಲಿ ಇರೋ ವೆಂಕಟರಮಣನ ದರ್ಶನ ಕಂಡಾಗ ಕೂಡ ಅಷ್ಟೇ ಸಂತೋಷವಾಗುತ್ತೆ. ಅದಾದ ಮೇಲೆ ಕೆಳಗಡೆ ಬಂದರೆ ಇಲ್ಲಿ ಬಂದು ಯೋಗ ನರಸಿಂಹಸ್ವಾಮಿ ಕೂಡ ಇದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದ್ದಾರೆ, ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಹಳೆಯದಾದ ದೇವಸ್ಥಾನ ಇರೋದ್ರಿಂದ ಆ ಶಿಲೆಯಲ್ಲಿ ಕೂಡ ಆ ಕಳೆ ಮತ್ತು ಆ ಪವರ್ ನೀವು ಫೀಲ್ ಮಾಡ್ಬೋದು ಮತ್ತು ನೋಡ್ಬೋದು. ಅದಾದಮೇಲೆ ಇಲ್ಲಿ ಚಿನ್ನದ ಬಲ್ಲಿ ಮತ್ತು ಬೆಳ್ಳಿ ಬಲ್ಲಿ ಅಂತಾರಲ್ವ, ಆ ಬಲ್ಲಿ ಮೈ ಮೇಲೆ ಬಿದ್ದಾಗ ನಮಗೆ ಪಾಪ ಅಂಟ್ಕೊಳ್ಳುತ್ತೆ ಮತ್ತು ಅದರಿಂದ ವಿಮೋಚನೆ ಆಗಬೇಕು ಅಂದಾಗ ಇಲ್ಲಿ ಬಂದು ಆ ಬಲ್ಲಿನ ಮುಟ್ಟಿದಾಗ ನಿಮಗೆ ಆ ಪಾಪ ವಿಮೋಚನೆ ಆಗುತ್ತೆ ಅಂತ ಕೂಡ ಹೇಳ್ಪಡ್ತಾರೆ. ಸೊ ಅದು ಕೂಡ ಇಲ್ಲೇ ಅಂತಾರೆ, ಅದನ್ನೇ ವಿಷ್ಣು ಕಂಚಿ ಕೂಡ ಅಂತಾರೆ. ಸೊ ಇಲ್ಲಿ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಆಗಿನ ಕಾಲದ ಚೋಳರಿಂದ ಹಿಡಿದು ಹೊಯ್ಸಳರಿಂದ ಹಿಡಿದು ವಿಜಯನಗರದವರು, ಪಾಂಡ್ಯದವರು, ಮತ್ತು ಅದಾದ ಮೇಲೆ ಈ ದೇವಸ್ಥಾನ ದಾಳಿಗೆ ಕೂಡ ಒಳಪಟ್ಟಿದೆ. ಸುಲ್ತಾನರು ಬಂದು ಇಲ್ಲಿ ದಾಳಿ ಕೂಡ ಮಾಡಿದ್ದಾರೆ. ಆದರೂ ಈಗಿನವರೆಗೂ ಇಷ್ಟು ಬ್ಯೂಟಿಫುಲ್ ಆಗಿರೋ ಆರ್ಕಿಟೆಕ್ಚರು ಕಾಪಾಡ್ಕೊಂಡಿರೋದಕ್ಕೆ ನಮ್ಮ ಜನಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆದರೆ ಈಗಿನ ನಡುವೆ ಸ್ವಲ್ಪ ಜನ ಈ ಕಡೆ ಆ ಕಡೆ ಆಗ್ತಾ ಇದ್ದಾರೆ. ಆದ್ರೂ ನೀವು ಇಂಟ್ರಿಕಸಿನ ನೋಡ್ಬೋದು ಯಾವ ರೀತಿ ಇದೆ ಅಂತ. ಪ್ರತಿಯೊಂದು ಜಾಗನೂ ಬ್ಯೂಟಿಫುಲ್ ಆಗಿದೆ. ಲಾಸ್ಟ್ ಟೈಮ್ ಬಂದಾಗಂತೂ ಸಿಕ್ಕಿರಲಿಲ್ಲ, ಈ ಟೈಮ್ ಬಂದಾಗ ಚಾನ್ಸ್ ಸಿಕ್ತು. ವಿಡಿಯೋ ಮಾಡಿ ನಿಮ್ಗೆಲ್ಲರಿಗೂ ತಲುಪಿಸ್ಬೇಕು ಅಂತಲೇ ನಾನು ಕಂಪ್ಲೀಟ್ ಒಂದು ಆ ಮಂಟಪನೆಲ್ಲ ಒಂದು ಸುತ್ತೋಡ್ದೆ. ನೋಡ್ಬೋದು ಫ್ರಂಟಿಂದ ಬಂದು ಇಲ್ಲಿ ಬಂದುಬಿಟ್ಟು ಕಲ್ಯಾಣೋತ್ಸವ ನಡೀತಾ ಇದ್ದಿದ್ದು ಈ ಜಾಗದಲ್ಲಿ. ದೇವರಿಗೆ ವಿಷ್ಣುವಿನ ಏನೋ ಒಂಥರ ಉತ್ಸವ ಮೂರ್ತಿನ ಇಟ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ತುಂಬಾ ಒಂದು ಏನಂತಾರಲ್ಲ ಕಣ್ಣಿಗೆ ಮುದ, ನೋಡೋದಕ್ಕೆ ಫೋಟೋ ಕೂಡ ಹಿಡ್ಕೊಬೋದು. ಇವಾಗ ಬಿಡ್ತಾ ಇದ್ದಾರೆ. ಕೃಷ್ಣನ ಅವತಾರ, ರಾಮಾಯಣ, ಭಾಗವತಮ್ ಟೋಟಲ್ಲು, ಮತ್ತು ನರಸಿಂಹಸ್ವಾಮಿ ಹಿರಣ್ಯಕಶಿಪುನ ಸಾಯಿಸೋದು, ಲಕ್ಷ್ಮೀ ಅಮ್ಮನವ್ರನ್ನ ಕುಳಿಸ್ಕೊಂಡಿರೋದು, ಮತ್ತು ಕಿಂಗ್ಸು ವಾರ್ಗೆ ಹೊರಟಾಗ ಸೋಲ್ಜರ್ಸು ಅವ್ರ ಕೈಯಲ್ಲಿರೋ ಎಕ್ವಿಪ್ಮೆಂಟ್ಸು, ಅವ್ರು ಓಡಿಸ್ತಾ ಇದ್ದಿದ್ದು ಅನಿಮಲ್ಸು, ಹಾರ್ಸಿಂದ ಹಿಡಿದು ಡಿಫ್ರೆಂಟ್ ಕೈಂಡ್ ಆಫ್ ಅನಿಮಲ್ಸ್ನ ಎಲ್ಲ ಇಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ. ಇಂಟ್ರಿಕೇಟು ಆ ಅನಿಮಲ್ಸ್ ಮೇಲಿರೋ ಒಂದು ಕಾರ್ವಿಂಗ್ಸ್ ಕೂಡ ಡಿಫ್ರೆಂಟು ಅನಿಮಲ್ಸ್ ಕೂಡ ಡಿಫ್ರೆಂಟು. ಅದ್ರ ಕೂದಲಿಂದ ಹಿಡಿದು, ಅದ್ರ ಬಾಲದಿಂದ ಹಿಡಿದು, ಅದ್ರ ಟೋ ಅಂತಾರಲ್ವ ಅದರಿಂದ ಹಿಡಿದು, ಅದರ ಮೇಲೆ ಹಾಕಿರೋ ಎಕ್ವಿಪ್ಮೆಂಟ್ಸ್ ಅದ್ರ ಮೇಲೇನೂ ಕೂಡ ಡಿಫ್ರೆಂಟ್ ಟೈಪ್ ಆಫ್ ಆರ್ನಮೆಂಟ್ಸ್. ಇಲ್ಲಿ ನೋಡ್ಬೋದು, ಇದು ಆಮೆ ಮೇಲೆ ಮಂಟಪ ಕೂತ್ಕೊಂಡಿರೋಂಗೆ ಮಾಡಿದ್ದಾರೆ. ಟೋಟಲ್ಲು ಇದು ಕೆಳಗಡೆ ಬಂದ್ಬಿಟ್ಟು ಒಂದು ಆಮೆ ಮೇಲೆ ಮಂಟಪ ಕೂತ್ಕೊಂಡಿರೋಂಗೆ ಇದೆ. ಸೊ ತುಂಬಾ ಆಸಮ್, ಬ್ಯೂಟಿಫುಲ್, ಯಾವ ವರ್ಡ್ ಲೈಕ್ ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್ ಅಂತಾರಲ್ವ. ಸೊ ಮಾತುಗಳಿಗೆ ನಿಲುಕದ್ದು ಅಷ್ಟು ಬ್ಯೂಟಿಫುಲ್. ನೋಡ್ಬೋದು, ಇದು ಯೋಗ ನರಸಿಂಹಸ್ವಾಮಿ, ಆ ಕಡೆ ಭೋಗ ನರಸಿಂಹಸ್ವಾಮಿ. ಒಂದೊಂದು ಜಾಗ ಕೂಡ ಇದು ನೋಡ್ಬೋದು, ಡಬಲ್ ಸೈಡೆಡ್, ಇದು 2 ವೇ ಇದೆಲ್ಲ ಸಿಂಗಲ್ ಕಂಬ. ಒಂದೊಂದು ಕಂಬದಲ್ಲೇ ಈ ಪ್ರೊಜೆಕ್ಷನ್ಸ್ನ ಇವರು ಕಂಪ್ಲೀಟಾಗಿ ಪ್ರೊಜೆಕ್ಟ್ ಮಾಡ್ತಾ ಕೆತ್ತಿರೋದು. ಎಷ್ಟು ಲೆವೆಲ್ ಆಫ್ ಇಂಟ್ರಿಕಸ್ ಇರ್ಬೋದು. ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ.